ಮಾಜಿ ಶಾಸಕರ ಊರಿಂದ ಹಾಲಿ ಶಾಸಕರ ಹುಟ್ಟೂರಿಗೆ ಪೊಲೀಸ್ ಠಾಣೆ ಶಿಫ್ಟ್ ಮಾಡಲು ನಿರ್ಧಾರ ಮಾಡಿರುವ ಹಿನ್ನೆಲೆ ಚಿನಕುರುಳಿ ಗ್ರಾಮಸ್ಥರು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ವಿರುದ್ಧ ಚಿನಕುರುಳಿ ಗ್ರಾಮ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿನಕುರುಳಿ ಗ್ರಾಮದಲ್ಲಿ ಇದ್ದ ಉಪ ಪೊಲೀಸ್ ಠಾಣೆಯನ್ನು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹುಟ್ಟೂರು ಕ್ಯಾತನಹಳ್ಳಿಗೆ ಪೊಲೀಸ್ ಠಾಣೆ ಶಿಫ್ಟ್ ಮಾಡಲು ಹೊರಟಿರುವ ಶಾಸಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸ್ ಠಾಣೆ ಬೇಕೇ ಬೇಕು. ಮುಚ್ಚಿ ಮುಚ್ಚಿ ತಪ್ಪಿಸಿ ತಪ್ಪಿಸಿ ಅಪಘಾತ ತಪ್ಪಿಸಿ 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 ಬೇಕು. ಸೇಡಿನ ರಾಜಕಾರಣಕ್ಕೆ ಸೇಡಿನ ರಾಜಕಾರಣಕ್ಕೆ ಸೇಡಿನ ರಾಜಕಾರಣಕ್ಕೆ ಚಿನಕುರುಳಿ ಹೋಬಳಿ ರಕ್ಷಣಾ ಸಮಿತಿ ಹೋರಾಟಕ್ಕೆ ಠಾಣೆಯನ್ನು ಮೇಲ್ದರ್ಜೆಗೇರಿಸಲು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮನವಿ ಮಾಡಿದ್ದರು. ಕುಮಾರಸ್ವಾಮಿ ಮನವಿಗೆ ರಾಜ್ಯ ಗೃಹ ಇಲಾಖೆ ಸ್ಪಂದಿಸಿ ಒಪ್ಪಿಗೆ ಸೂಚಿಸಿದ್ದರು. ಆದರೆ ಶಾಸಕರ ನಿರ್ಧಾರ ಸೇಡಿನ ರಾಜಕಾರಣ ಎಂದು ಆಕ್ರೋಶ ಹೊರಹಾಕಿದರು. ಚಿನಕುರುಳಿ ಹೋಬಳಿ ಹಿತರಕ್ಷಣಾ ಸಮಿತಿಯಿಂದ ಒಂದು ಪ್ರತಿಭಟನಾ ರ್ಯಾಲಿ ಇಟ್ಕೊಂಡಿದ್ವಿ. ಏನು ಉದ್ದೇಶ ಅಂತಂದರೆ ನಮ್ಮ ಚಿನಕುರುಳಿ ಹೋಬಳಿ ಹೆಡ್ ಕ್ವಾರ್ಟರ್ಗೆ ಏನು PSI ಸಮೇತ ಒಬ್ಬರು ಮತ್ತು 8 ಜನ ದಪೇದಾರಗಳು ASIಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗನ ಮಂಜೂರಾತಿ ಮಾಡಿ ವಿಶೇಷವಾಗಿ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು, ನಮ್ಮ ಸಂಸತ್ ಸದಸ್ಯರು, ಭಾರತ ಸರ್ಕಾರದ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರ ಒಂದು ಪತ್ರದ ಮುಖೇನ ಏನು ಸ್ಯಾಂಕ್ಷನ್ ಆಗಿತ್ತು, ಆ ಸ್ಯಾಂಕ್ಷನ್ ಆದಂಥ ಒಂದು ಪೊಲೀಸ್ ಠಾಣೆಯನ್ನು ಚಿನಕುರುಳಿ ಗ್ರಾಮದಲ್ಲಿ ಆಗಿದ್ದಂಥದ್ದನ್ನು ರದ್ದುಪಡಿಸಿ ಕ್ಯಾತನಹಳ್ಳಿ ಗ್ರಾಮಕ್ಕೆ ತಗೊಂಡೋಗಿದ್ರ ಬಗ್ಗೆ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಇದೆಲ್ಲ ನಮಗೆ ಯಾಕೆಂದರೆ ಈ ಎಲ್ಲ ಕೂಡ ಇದರಲ್ಲಿ ಡೀಟೇಲ್ಸ್ ಇದೆ, ನಿಮಗೆ ಪತ್ರಿಕಾ ಪ್ರಕಟಣೆ ಕೂಡ ನಾವು ಹೊರಡಿಸಿದ್ದೀವಿ. ನಮ್ಮ ಉದ್ದೇಶ ಏನು ಅಂದರೆ ನಮ್ಮ ಚಿನಕುರುಳಿ ಆಗಿರ್ತಕ್ಕಂಥ ಪೊಲೀಸ್ ಠಾಣೆ ಏನಿದೆ ಇಲ್ಲೇ ಉಳಿಸಿ ಕ್ಯಾತನಹಳ್ಳಿಗೂ ಕೂಡ ಮಾಡಿ, ಜೊತೆಗೆ ನಮ್ಮ ಚಿಕ್ಕಾಡ ಜಿಲ್ಲಾ ಪಂಚಾಯತಿಗೆ ಅಲ್ಲಿಗೂ ಒಂದು ಮಾಡಿ, ಲಕ್ಷ್ಮೀಸಾಗರ ಜಿಲ್ಲಾ ಪಂಚಾಯತಿ ಅಲ್ಲಿಗೂ ಒಂದು ಪೊಲೀಸ್ ಠಾಣೆಯನ್ನು ಮಾಡಿಕೊಡಿ. ನಮ್ಮದು ಅಭ್ಯಂತರ ಇಲ್ಲ ದಯವಿಟ್ಟು. ಯಾಕೆಂದರೆ ಇದು ನಮ್ಮ ಚಿನಕುರುಳಿ ಹೆಡ್ ಕ್ವಾರ್ಟ್ರು. ಯಾಕೆಂದರೆ ಶ್ರೀರಂಗಪಟ್ಟಣದಿಂದ ಶಿವಮೊಗ್ಗ ಹೋಗುವಂಥದ್ದು ಇದು ನ್ಯಾಷನಲ್ ಹೈವೇ ಆಗೋ ಎಲ್ಲ ಆಗಲೇ ರಾಜ್ಯ ಹೆದ್ದಾರಿ ಆಗಿದೆ. ಮುಂದಿನ ದಿನ ರಾಷ್ಟ್ರೀಯ ಹೆದ್ದಾರಿ ಆಗೋದಕ್ಕೂ ಕೂಡ ಎಲ್ಲ ಅವಕಾಶಗಳಿದೆ. ಜೊತೆಗೆ ನಮ್ಮ ಏನು ಚಿನಕುರುಳಿಯಿಂದ KRS ಅಣೆಕಟ್ಟೆಗೆ ಹೋಗುವಂಥದ್ದು, ಇನ್ನೊಂದು ಚಿನಕುರುಳಿಯಿಂದ ಮೇಲ್ಕೋಟೆ ವೈರ್ಮುಡಿ ಉತ್ಸವಕ್ಕೆ ಹೋಗ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳಕ್ಕೂ ಅದು ಒಂದು ರಸ್ತೆ. ಜೊತೆಗೆ ಇನ್ನೊಂದು ಬೂಗುಂಕೆರೆ ಹೋಗುವಂಥದ್ದು ಏನು ಮಾನ್ಯ ಪೂಜ್ಯ ಮಾಜಿ ಮುಖ್ಯಮಂತ್ರಿಗಳು ಒಂದು ಊರಾದಂಥ ಯಡಿಯೂರಪ್ಪ ಊರು. ಜೊತೆಗೆ ಸುಪ್ರಸಿದ್ಧ ಅಲ್ಲೂ ಒಂದು ದೇವಸ್ಥಾನ ಆಗಿದೆ. ಪ್ರತಿದಿನ ಶನಿವಾರ ಭಾನುವಾರ ರಜದಿನಗಳಿರ್ತದೆ, 1000 ವೆಹಿಕಲ್ಗಳು ಹೋಗ್ತದೆ. ಇಂದಿನ ಶಾಸಕರು ಇದ್ದಂಥ ಸಮಯದಲ್ಲಿ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದರೆ ಸಬ್ಸ್ಟೇಷನ್ ಮಾಡ್ಬೇಕಾದ್ರೆ 8 ಸಬ್ಸ್ಟೇಷನ್ ಮಾಡಿಕೊಟ್ರು. ಕ್ಯಾತನಹಳ್ಳಿ, ಚಿನಕುರುಳಿ, ನಾರಾಯಣಪುರ, ಬನ್ನಂಗಾಡಿ, ಡಿಂಕ, ಈ ಥರ ಎಲ್ಲೆಲ್ಲಿ ಅವಶ್ಯಕತೆ ಇದೋ ಆ ಥರ ಮಾಡಿದ್ರು. ಇಲ್ಲಿ ನಮಗೆ ರಾಜಕೀಯ ದುರುದ್ದೇಶ ಇದ್ದದ್ದ ಇಲ್ಲವೋ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಚಿನಕುರುಳಿಗೆ ಸ್ಯಾಂಕ್ಷನ್ ಆಗಿರೋ ಒಂದು ಪೊಲೀಸ್ ಸ್ಟೇಷನ್ನ ಕ್ಯಾತನಹಳ್ಳಿಗೆ ತಗೋಗಿದ್ದಾರೆ. ಕ್ಯಾತನಹಳ್ಳಿಗೆ ತಗೋಗಬೇಡಿ ಅಂತೇಳಿ ಯಾರು ಹೇಳಲ್ಲ, ಮಾಡಿಸ್ಕೊಂಡು. ಈಗ ಮುಖ್ಯಮಂತ್ರಿಗಳು ಹತ್ರದಲ್ಲಿದ್ದಾರೆ, ಉಸ್ತುವಾರಿ ಸಚಿವರು ಚಿನಕುರುಳಿಯಿಂದ ಚೇಂಜ್ ಮಾಡಿಸೋದನ್ನ ಹೊಸದಾಗೆ ಮಾಡಿಸ್ಬೋದಿತ್ತಲ್ಲ ಸರ್. ಚಿನಕುರುಳಿಗೆ ಒಂದು ಮಾಡಿಸ್ಲಿ, ಇದು ಕ್ಯಾತನಹಳ್ಳಿಗೆ ಒಂದು ಮಾಡಿಸ್ಲಿ, ಲಕ್ಷ್ಮೀಸಾಗರ ಒಂದು ಜಿಲ್ಲಾ ಪಂಚಾಯತಿಗೆ ಮಾಡಿಸ್ಲಿ, ಚಿಕ್ಕಾಡೆಗೂ ಮಾಡಿಸ್ಲಿ. ಇದು ನೀವೇ ಅರ್ಥ ಮಾಡ್ಕೊಳ್ಳಿ. ಇದು ರಾಜಕೀಯ ದುರುದ್ದೇಶದೇ ಇಲ್ವೋ ನೀವೇ ಅರ್ಥ ಮಾಡ್ಕೋಬೇಕು ದಯಮಾಡಿ. ಈಗ ಸರಿ ಮಾಡ್ಕೋಬೇಕು. ಕ್ಯಾತನಹಳ್ಳಿಗೂ ಮಾಡಲಿ, ಚಿನಕುರುಳಿಗೂ ಮಾಡಲಿ. ನಮಗೆ ಚಿನಕುರುಳಿಗೆ ಏನು ಸ್ಯಾಂಕ್ಷನ್ ಆಗಿದ್ದೋ ಅದನ್ನು ಉಳಿಸ್ಕೊಡ್ಬೇಕು. ಯಾಕೆಂದರೆ ಇಲ್ಲಿ ಹಲವಾರು ಈಗಾಗಲೇ 2 ವರ್ಷದಿಂದ ಏನೇನು ಕ್ರೈಮ್ ಆಗವೆ, ಏನೇನು ಇದಾಗಿದ್ದಾವೆ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಅಪ್ ಟು ಡೇಟ್ ಆಗಿ ಅದನ್ನು ಒಂದು ಮಾನದಂಡ ಇರ್ತದೆ, ಅದ್ರ ಮೇಲೆ ಸ್ಯಾಂಕ್ಷನ್ ಆಗಿದ್ದಂಥದ್ದು. ಈಗ ಇಲ್ಲಿ ಅದೇನು ದೊಡ್ಡ ವಿಚಾರ ಏನಲ್ಲ, ಇನ್ನೊಂದು ಸ್ಯಾಂಕ್ಷನ್ ಮಾಡಿಸ್ಲಿ, ಅದೇ ನಮ್ಮ ಬೇಡಿಕೆ. ಪ್ರತಿಭಟನೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಶೋಕ್, ಮನ್ಮೂಲ್ ನಿರ್ದೇಶಕ ಶಿವಕುಮಾರ್, ಗ್ರಾಮಸ್ಥರು ಭಾಗಿಯಾಗಿದ್ದರು. ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಕೆಂಪೇಗೌಡ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಆ ವೃತ್ತಕ್ಕೆ ಶ್ರೀ ನಾಡಪ್ರಭು ಕೆಂಪೇಗೌಡ ಎಂದು ನಾಮಕರಣ ಮಾಡಿ ಈ ದಿನ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಆನೆಕೆರೆ ಬೀದಿಯ ಸ್ನೇಹಿತರು ಮತ್ತು ಅಲ್ಲಿನ ನಿವಾಸಿಗಳು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದರು.
ಇದೇ ಸಂದರ್ಭದಲ್ಲಿ ಸಂದೀಪ್ ಮಾತನಾಡಿ, ಮಂಡ್ಯ ಆನೆಕೆರೆ ಬೀದಿಯಲ್ಲಿ ಪ್ರಥಮವಾಗಿ ಕೆಂಪೇಗೌಡ ಪ್ರತಿಮೆಯನ್ನು ಸ್ಥಾಪನೆ ಮಾಡಲು ಆನೆಕೆರೆ ಬೀದಿಯ ಗ್ರಾಮಸ್ಥರು ಸಹಕಾರ ನೀಡಿದ್ದಾರೆ ಎಂದರು. ನಾಡಪ್ರಭು ಕೆಂಪೇಗೌಡರ ಜಯಂತಿಯಾದಂಥ 516ನೇ ಜಯಂತಿಯಾದಂಥ ಮಂಡ್ಯದಲ್ಲಿ ಕೆಂಪೇಗೌಡರು ಉತ್ಸವ ಮಾಡಬೇಕು ಅಂತ ನಾವು ಎಲ್ಲರೂ ಕಲಿಕಲಿಂದ ಬಂದಾಗ ಮಾಡಬೇಕು ಅಂತ ಎಲ್ಲ ಗ್ರಾಮಸ್ಥರು ಒಂದೊಂದು ಸಹಾಯ ಮಾಡಿದ್ದಾರೆ. ಮಂಡ್ಯಕ್ಕೆ ಒಂದು ಹೆಸರು ಐತೆ ಅಂತಂದರೆ ಓಲ್ಡ್ ಟೌನ್ ಅಂತಂದರೆ ಅದು ಮಂಡ್ಯಕ್ಕೆ ಇನ್ನೂ ಒಂದು ಓಲ್ಡ್ ಟೌನ್ ಅಂತ ಇರೋದು ಅಂದರೆ ಆನೆಕೆರೆ ಬೀದಿ. ಆನೆಕೆರೆ ಬೀದಿಯಲ್ಲಿ ಪ್ರಕೃತವರೆಗೆ ಕೆಂಪೇಗೌಡ ಸ್ಟ್ಯಾಚು ನಿಲ್ಲಿಸಿದ್ದೀವಿ. ಎಲ್ಲ ಜನಾಂಗದವರು ನಮಗೆ ಸಹಾಯ ಮಾಡಿದ್ದಾರೆ. ಹಂಗಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂತ ಶುಭಾಶಯ ಹೇಳ್ಕೊಂಡು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷರಾದ ಎಂಎಸ್ ಚಿದಂಬರ್, ಜೆಡಿಎಸ್ ಮುಖಂಡ ಸುರೇಶ್, ರಾಜು, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಕೃಷ್ಣ ಎಲ್, ಗೋಪಾಲಪುರ ಪಾಪಣ್ಣ, ಕಿರಣ್, ವಿಜಯ್, ಎಂಡಿ ಸತೀಶ್, ಅರಕೆರೆ ಬೀದಿಯ ನಿವಾಸಿಗಳು ಮತ್ತು ಸ್ನೇಹಿತರು ಭಾಗವಹಿಸಿದ್ದರು. ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಪರಿಕರಗಳ ವಿತರಣಾ ಕಾರ್ಯಕ್ರಮ ಮಂಡ್ಯ ಶಂಕರನಗರದಲ್ಲಿರುವ ಶ್ರೀ ಗೀತಾ ಪ್ರೌಢಶಾಲೆಯಲ್ಲಿ ನಡೆಯಿತು. ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಮಂಡ್ಯ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಅಭಿಷೇಕ್ ಕಲ್ಯಾಣ್ ಅವರ ನೇತೃತ್ವದಲ್ಲಿ 2025ರಿಂದ 26ನೇ ಸಾಲಿನ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲೆಂದು ಉಚಿತವಾಗಿ ನೋಟ್ಬುಕ್ ವಿತರಣಾ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಯಿತು. ಬಳಿಕ ಮಾತನಾಡಿದ ಅವರು, ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜೆ. ಶ್ರೀನಿವಾಸ್ ಮೂರ್ತಿ ಹಾಗೂ ಕಾರ್ಯಾಧ್ಯಕ್ಷರಾದ ಸತೀಶ್ ಸಿಂಹ ಅವರ ಆದೇಶದ ಮೇರೆಗೆ ಉಚಿತ ನೋಟ್ಬುಕ್ ಹಾಗೂ ಪರಿಕರಗಳ ವಿತರಣಾ ಕಾರ್ಯಕ್ರಮಕ್ಕೆ ಇಂದು ಶ್ರೀ ಗೀತಾ ಪ್ರೌಢಶಾಲೆಯಲ್ಲಿ ಪ್ರಾರಂಭ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ನಮ್ಮ ಸಂಘದಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಶಾಲಾ ವಾಹನದ ವ್ಯವಸ್ಥೆ ಹಾಗೂ ಅನೇಕ ಸವಲತ್ತುಗಳನ್ನು ಮಾಡಲು ತೀರ್ಮಾನಿಸಿದ್ದು, ನಮ್ಮ ಸಂಸ್ಥೆಗೆ ಕೈಜೋಡಿಸಿ ಸಹಾಯ ಹಸ್ತ ನೀಡುವವರು ಸಂಸ್ಥೆಗೆ ಸಂಪರ್ಕಿಸಿ ಎಂದು ಮನವಿ ಮಾಡಿದರು. ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ವತಿಯಿಂದ ಇವತ್ತು ನಾವು ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ಗೀತಾ ಪ್ರೌಢಶಾಲೆ ಶಂಕರನಗರ ಮಂಡ್ಯದಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ವಿ. ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜೆ. ಶ್ರೀನಿವಾಸ ಮೂರ್ತಿಯವರು ಹಾಗೂ ಕಾರ್ಯಾಧ್ಯಕ್ಷರಾದ ಸತೀಶ್ ಸಿಂಹ ಅವರ ಒಂದು ಆದೇಶದ ಮೇರೆಗೆ ನಾವು ಈ ಒಂದು ಉಚಿತ ನೋಟ್ಬುಕ್ ವಿತರಣೆಯನ್ನು ಕಾರ್ಯಕ್ರಮ ಪ್ರಾರಂಭ ಮಾಡಿ, ಮೊದಲನೇದಾಗಿ ನಮ್ಮ ಒಂದು ಶಾಲೆಯಾದಂಥ ಗೀತಾ ಪ್ರೌಢಶಾಲೆಯಲ್ಲೇ ಅದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ಒಂದು ಶಾಲಾ ತಂಡದ ವತಿಯಿಂದ ನಾವು ಕೇಳಿಕೊಂಡು ನಮ್ಮ ಎಲ್ಲ ಪದಾಧಿಕಾರಿಗಳು ಇದಕ್ಕೆ ಒಂದು ಸಹಾಯ ಹಸ್ತವನ್ನು ಪಡೆದುಕೊಂಡು ನಾವೇನು ಮಾಡಿದ್ದೀವಿ, ಇವತ್ತು ಶಾಲಾ ವಿದ್ಯಾರ್ಥಿಗಳ ನೋಟ್ಬುಕ್ಸನ್ನು ವಿತರಣೆಯನ್ನು ಮಾಡಿದ್ದೀವಿ. ಜೊತೆಗೆ ಇನ್ನೂ ಈ ಒಂದು ಪುಸ್ತಕ ಅಲ್ಲದೇ ಈ ಶಾಲೆಗೆ ಇನ್ನೂ ಅನೇಕ ಸವಲತ್ತುಗಳನ್ನು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಇದರಲ್ಲಿ ನಾವು ಭಾಗವಹಿಸ್ತಾ ಇದ್ವಿ. ಇನ್ನು ನಮ್ಮ ಒಂದು ಸಂಸ್ಥೆ ಜೊತೆಗೆ ಕೈ ಜೋಡಿಸಿ ಸಹಾಯ ಹಸ್ತ ನೀಡೋರು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ಈ ಒಂದು ಶಾಲೆಗೆ ಇನ್ನೂ ಅನೇಕ ಒಂದು ಕುಡಿಯೋ ನೀರಿನ ವ್ಯವಸ್ಥೆಗೆ ಫಿಲ್ಟರ್ ವ್ಯವಸ್ಥೆ ಆಗ್ಬೋದು, ಮತ್ತು ಶಾಲಾ ವಾಹನದ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಎಲ್ಲ ಶಿಕ್ಷಕ ವೃಂದದ ವತಿಯಿಂದ ಈ ಒಂದು ಪ್ರಾರ್ಥನೆಯನ್ನು ಕೇಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ಒಂದು ಶಾಲೆಯಲ್ಲಿ ನೆರವೇರಿಸಲು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ನನ್ನ ಶಿಕ್ಷಕರು ರಾಜು ಸರ್ ಆಗಿರ್ಬೋದು, ಸಂಸ್ಥೆಯ ಎಲ್ಲ ಟ್ರಸ್ಟಿಗಳು, ಕಾರ್ಯಾಧ್ಯಕ್ಷರು, ನಮ್ಮ ಸ್ನೇಹಿತರೊಂದವರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಒಂದು ಬಲವನ್ನು ತುಂಬಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ಕಾರ್ಯಕ್ರಮದಲ್ಲಿ ಕಾರ್ಯಾಧ್ಯಕ್ಷರಾದ ಅರ್ಜುನ್ ಎಸ್. ರಾವ್, ಸಹ ಕಾರ್ಯದರ್ಶಿ ಚಿರಂಜೀವಿ, ಉಪಾಧ್ಯಕ್ಷರಾದ ಮಧುಸೂದನ್, ಗೌರವಾಧ್ಯಕ್ಷರಾದ ಸಿಕೆ ಶ್ರೀನಿವಾಸ್ ಬಾಬು, ಖಜಾಂಚಿ ಜಿಎಸ್ ನರಸಿಂಹ, ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರು ಬನ್ನಂಗಾಡಿ ರಾಘವೇಂದ್ರ ಪುರೋಹಿತ್, ಉಪಾಧ್ಯಕ್ಷ ನಾಗೇಂದ್ರ, ಗೀತಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಂಕರೇಗೌಡ, ನಿವೃತ್ತ ಶಿಕ್ಷಕ ಟಿ. ರಾಜು, ಸಹ ಶಿಕ್ಷಕ ಕಲ್ಲಪ್ಪ, ಮುಖ್ಯ ಶಿಕ್ಷಕ ವಸಂತಕುಮಾರ್, ಶಿಕ್ಷಕರಾದ ಸತೀಶ್, ಸರಿತಾ ಸೇರಿದಂತೆ ಇತರರು ಇದ್ದರು. ಮೈಶುಗರ್ ಪ್ರೌಢಶಾಲೆಯ ಸಂಬಂಧ ಜೆಡಿಎಸ್ನ ನಾಯಕರು ಮತ್ತು ಮುಖಂಡರು ವಿನಾಕಾರಣ ಅನಗತ್ಯವಾಗಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದು, ಆರ್ಥಿಕ ಹೊರ ತಪ್ಪಿಸಲು ಶಾಲೆಯನ್ನು ಗುತ್ತಿಗೆ ನೀಡಲು ಮುಂದಾಗಿದ್ದೇವೆ ಎಂದು ಮೈಶುಗರ್ ಕಂಪನಿ ಅಧ್ಯಕ್ಷ ಸಿ.ಡಿ. ಗಂಗಾಧರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಆಶ್ರಯದಲ್ಲಿ ಶಾಲೆಗೆ ಸಂಬಂಧಿಸಿದ ಸಮುದಾಯ ಭವನಗಳು, ವಿದ್ಯಾಸಂಸ್ಥೆಗಳ ನಿರ್ವಹಣೆ ಮಾಡಲಾಗುತ್ತಿದೆ.
ಆದರೆ ಕೆಲವು ವರ್ಷಗಳಿಂದ ಕಂಪನಿಗೆ ಆರ್ಥಿಕ ಹೊರೆಯಾಗುತ್ತಿದೆ ಎಂದರು. ಮೈಶುಗರ್ ಶಾಲೆಯಲ್ಲಿ 2 ಶಿಕ್ಷಕರಿಗೆ ಮಾತ್ರ ಸರ್ಕಾರದಿಂದ ವೇತನ ನೀಡಲಾಗುತ್ತಿದೆ. ಹೆಚ್ಚುವರಿ 4 ಮಂದಿ ಶಿಕ್ಷಕರು ಹಾಗೂ ಶಿಕ್ಷಣೇತರ ಸಿಬ್ಬಂದಿಗೆ ವೇತನ ನೀಡಬೇಕಾದ ಸ್ಥಿತಿಯನ್ನು ನಿಭಾಯಿಸಬೇಕಾಗಿದೆ. ಅಲ್ಲದೆ ಶಾಲೆಗೆ ಸಂಬಂಧಿಸಿದಂತೆ 3 ಸಮುದಾಯ ಭವನಗಳಿಂದ ವಾರ್ಷಿಕ 1 ಲಕ್ಷ ಆಸುಪಾಸಿನಲ್ಲಿ ಆದಾಯ ದೊರೆಯುತ್ತಿದ್ದು, ಗುತ್ತಿಗೆ ನೀಡುವುದರಿಂದ 2 ರಿಂದ 2.5 ಲಕ್ಷ ರೂಪಾಯಿ ಆದಾಯ ನಿರೀಕ್ಷಿಸಬಹುದಾಗಿದೆ ಎಂದರು ಹೇಳಿದರು. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಅಗತ್ಯಕ್ಕಿಂತ ಕಡಿಮೆ ಇದ್ದು, ಶಿಕ್ಷಣ ಇಲಾಖೆ ಮುಚ್ಚುವಂತೆ ಆದೇಶ ನೀಡಿರುವುದು ತಿಳಿದಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ನನ್ನ ವಿರುದ್ಧವಾಗಲೂ ದರೋಡೆಯ ಪದ ಬಳಕೆ ಮಾಡಿರುವುದು ಖಂಡಿಸುವುದಾಗಿ ತಿಳಿಸಿದ ಅವರು, ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆ.ಟಿ. ಶ್ರೀಕಂಠೇಗೌಡ ಮಾನಸಿಕ ಸ್ಥಿಮಿತಿ ಕಳೆದುಕೊಂಡವರಂತೆ ಮಾತನಾಡುತ್ತಿದ್ದಾರೆ ಎಂದು ಟೀಕಿಸಿದರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಸ್ತಿ ಪರಭಾರೆಯಾಗಿದ್ದು, ಜೊತೆಗೆ ವಿದ್ಯಾಸಂಸ್ಥೆಗಳು, ಸಮುದಾಯ ಭವನಗಳು ನಿರ್ವಹಣೆ ಆಗ್ತಾಯಿದ್ದು, ತತ್ಸಂಬಂಧವಾಗಿ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಕೆಲವು ಆಡಳಿತ ಲೋಪ ಇರತಕ್ಕಂಥದ್ದನ್ನು ನಾವು ಗಮನಕ್ಕೆ ತಗೊಂಡ್ವಿ. ಮೈಸೂರಿನ ಆಡಳಿತ ಮಂಡಳಿ ಏನಿದೆ ಟ್ರಸ್ಟು, ಆ ಟ್ರಸ್ಟ್ನ ಸಭೆಯಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದಾಗ ಸಮುದಾಯ ಭವನಗಳ ನಿರ್ವಹಣೆ ನಮಗೆ ಕಷ್ಟ ಆಗ್ತಾಯಿದೆ, ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ವ್ಯವಸ್ಥಿತವಾಗಿ ಅದನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಟೆಂಡರ್ ನೋಟಿಫಿಕೇಷನ್ ಮಾಡಿ ಅದನ್ನು ನಾವು ಪ್ರಚುರಪಡಿಸಿದ್ರೆ ನಮಗೆ ಉತ್ತಮವಾದ ಒಂದು ಪ್ರತಿಕ್ರಿಯೆ ಬಂದಲ್ಲಿ ನಾವು ಅದನ್ನು ಜಾರಿ ಮಾಡ್ಬೋದು ಅನ್ನುವಂಥದ್ದನ್ನು, ಆ ಅಭಿಪ್ರಾಯವನ್ನು ನಮ್ಮ ಟ್ರಸ್ಟ್ ಮಂಡಳಿಯಲ್ಲಿ ಇರ್ತಕ್ಕಂಥ ನಿರ್ದೇಶಕರುಗಳು ಬೈಲಾ ಪ್ರಕಾರ ವ್ಯಕ್ತಪಡಿಸ್ತಾರೆ. ತತ್ಸಂಬಂಧವಾಗಿ ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇ 8ನೇ ತಾರೀಕು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದಾಗ ಸಮುದಾಯ ಭವನಗಳ ನಿರ್ವಹಣೆ ಕೇವಲ ವರ್ಷಕ್ಕೆ 1 ಲಕ್ಷ ಆಚೆ ಈಚೆ ಬರ್ತಾ ಇರ್ತದೆ. ಮತ್ತು ಟೆಂಡ್ರ್ ಮಾಡಿದಾಗ ಅದು ಸುಮಾರು ಒಂದು ಸಮುದಾಯ ಭವನ 1 ವರ್ಷಕ್ಕೆ 2,20,000ದಿಂದ 2,50,000ವರೆಗೂ ಕೂಡ 2 ವರ್ಷಕ್ಕೆ ನಮ್ಮವರೆಲ್ಲರೂ ಕೂಡ ಅದನ್ನು ಕೋಟ್ ಮಾಡಿದ್ರು. ಮೇ 8ನೇ ತಾರೀಕು ನಾವು ಟೆಂಡರ್ ಕರೆದಾಗ 1 ಅನಿಕೆರೆ ಸಮುದಾಯ ಭವನ, 2 ಮೈಶುಗರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಮುದಾಯ ಭವನ, ಇನ್ನೊಂದು SI ಕೋಡಲ್ಲಿರ್ತಕ್ಕಂಥ ಸಮುದಾಯ ಭವನ. ಈ 3 ಸಮುದಾಯ ಭವನಗಳು ಪ್ರತಿ ವರ್ಷ ಕೇವಲ 1 ಲಕ್ಷ ಆಚೆ ಈಚೆ ಆದಾಯವನ್ನು ತಂದುಕೊಡ್ತಿತ್ತು ಕಂಪ್ನಿಗೆ. ನಾವು ಟೆಂಡ್ರಿಗೆ ಹೋದಾಗ ಆ ಟೆಂಡರ್ ಸಂಪೂರ್ಣವಾದ ವಿವರ ನಿಮ್ಗೆ ಕೊಡ್ತೀನಿ. ಒಂದೊಂದು ಸಮುದಾಯ ಭವನ 1 ವರ್ಷಕ್ಕೆ 2,20,000, 2,30,000, 2.5 ಲಕ್ಷ ಗಂಟ ಸಂಪೂರ್ಣವಾಗಿ ನಿರ್ವಹಣೆ ಅವ್ರದ್ದೇ ಹಾಕಿದ್ರು. ಆಗ ನಾವು ಇದು ಅತ್ಯುತ್ತಮವಾದ ಪ್ರತಿಕ್ರಿಯೆ, ಕಂಪ್ನಿಗೂ ಕೂಡ ಹೊರೆ ಆಗೋದಿಲ್ಲ, ಇದನ್ನು ನಾವು ಹೋಗೋಣ ಅಂದ್ಬಿಟ್ಟಿದ್ದೆ, ಅದನ್ನು ಡಿಸಿಷನ್ ತಗೊಂಡ್ವಿ. ಅದೇ ಸಂಬಂಧದಲ್ಲಿ ಮೈಶುಗರ್ ಪ್ರೌಢಶಾಲೆಯ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂಥ ಟೆಂಡ್ರನ್ನ ನಾವು ಫ್ಲೋಟ್ ಮಾಡಿದ್ವಿ. ಕನಿಷ್ಠ 20 ವರ್ಷಗಳ ಕಾಲ ಅನುಭವ ಇರಬೇಕು ಅಂತ ನಾವು ಕೇಳಿದ್ವಿ. ಮೈಶುಗರ್ ಪ್ರೌಢಶಾಲೆಯನ್ನು ನಾವು ಯಾವ ಹಂತದಲ್ಲೂ ಕೂಡ ಮುಚ್ಚತಕ್ಕಂಥ ಉದ್ದೇಶನೋ ಅಥವಾ ಬೇರೆ ಉದ್ದೇಶನೋ ನಮ್ಮಲ್ಲಿ ಇರಲಿಲ್ಲ. ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆಯವರು ನೀವು ಕಡಾಖಂಡಿತವಾಗಿ ಒಂದು ಸಂಸ್ಥೆಗೆ ಇರಬೇಕಾದಂಥ ಕನಿಷ್ಠ ಹಾಜರಾತಿಯನ್ನು ಕೊಟ್ಟಿಲ್ಲ ಅಂದರೆ ಸರ್ಕಾರದಿಂದ ಅನುದಾನ ನಿಲ್ಲಿಸ್ತೀವಿ ಅನ್ನುವಂಥ ಒಂದು ನೋಟಿಸನ್ನು ನಮಗೆ ರವಾನೆ ಮಾಡಿದ್ರು. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಕಿಸಾನ್ ಜಿಲ್ಲಾಧ್ಯಕ್ಷ ಬೋರೇಗೌಡ, ಜಿಲ್ಲಾ ಉಪಾಧ್ಯಕ್ಷ ಚಂದ್ರಶೇಖರ್, ಮುಖಂಡರಾದ ವಿಜಿಕುಮಾರ್, ಸ್ವಾಮಿಗೌಡ, ಕಾಂಗ್ರೆಸ್ ವಕ್ತಾರ ಸಿಎಂ ದ್ಯಾವಪ್ಪ, ವಕೀಲ ಸುಂಡಹಳ್ಳಿ ಮಂಜುನಾಥ್. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನದ ಅಂಗವಾಗಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ರಂಗೋಲಿಗಳನ್ನು ಬಿಡಿಸಿ ದಾಖಲೆ ನಿರ್ಮಿಸಿದ ಅಣ್ಣೂರು ಗ್ರಾಮ ಪಂಚಾಯಿತಿ ಸಾಧನೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸೇರ್ಪಡೆಯಾಗಿರುವುದು ಶ್ಲಾಘನೀಯ ಎಂದು ಶಾಸಕ ಕೆಎಂ ಉದಯ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಣ್ಣೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಣ್ಣೂರು ಗ್ರಾಮ ಪಂಚಾಯಿತಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನ ಪ್ರಮಾಣಪತ್ರ ಪ್ರದಾನ ಸಮಾರಂಭ ಮತ್ತು ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನದ
ಸಮಾರೋಪ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟ್ರಮಟ್ಟದ ಈ ಸಾಧನೆ ನಮ್ಮ ತಾಲೂಕಿನವರು ಮಾಡಿರುವುದು ಅಭಿಮಾನದ ಸಂಗತಿ. ಇಂತಹ ಸಾಧನೆಯನ್ನು ಪಕ್ಷಾತೀತವಾಗಿ ಮಾಡಿದ ಅಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರ ಕಾರ್ಯ ಮಾದರಿಯಾದದ್ದು ಎಂದರು. ಇದೊಂದು ಬಹಳ ವಿಶಿಷ್ಟ ಏನಾದರೂ ಅದು ಎಷ್ಟು ಹೇಳಿದ್ರು ಅದಕ್ಕೆ ಬೆಲೆ ಕಟ್ಟಲಾರದಂಥ ಒಂದು ಪ್ರಶಸ್ತಿಯನ್ನು ಇವತ್ತು ನೀವು ಪಡ್ಕೊಂಡಿದ್ದೀರಿ. ಇದು ಇಷ್ಟಕ್ಕೆ ಮುಗಿಬಾರ್ದು. ಇದೇ ರೀತಿ ನಿಮ್ಮ ಎಲ್ಲ ಒಗ್ಗಟ್ಟು ಪಕ್ಷಾತೀತವಾಗಿ ಮಾಡುವಂಥ ನಿಮ್ಮ ಒಗ್ಗಟ್ಟು ಇರ್ಬೋದು, ನೀವು ಎಲ್ಲಾದರೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಮತ್ತು ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಹಕರಿಸುವಂಥದ್ದು ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗ್ತದೆ. ನಿಮ್ಮ ಗ್ರಾಮದ ಪಂಚಾಯತಿ ಅಭಿವೃದ್ಧಿ ಏನು 3 ಗ್ರಾಮ ಒಳಗೊಂಡಿದೆ, ಅದರಲ್ಲಿ ಹೆಚ್ಚಿನದಾಗಿ ಸಿಂಹಪಾಲು ಅಣ್ಣೂರು ಗ್ರಾಮದ್ದೇ ಇರ್ತದೆ. ಯಾಕಂದರೆ ದೊಡ್ಡ ಗ್ರಾಮ ಅಣ್ಣೂರು. ಏನು ಬಹುಶಃ ನೀವೆಲ್ಲರೂ ಆಸೆ ಪಟ್ಟರೆ ಒಪ್ಪಿಗೆ ಕೊಟ್ಟರೆ ಅತಿ ಶೀಘ್ರದಲ್ಲೇ ಪಟ್ಟಣ ಪಂಚಾಯತಿನೂ ಕೂಡ ನಿಮ್ಮ ಗ್ರಾಮ ನಿಮ್ಮ ಪಂಚಾಯತಿ ಸೇರಿಕೊಳ್ತದೆ. ಆಗ ಬಹಳ ವೇಗವಾಗಿ ಅಭಿವೃದ್ಧಿನೂ ಕೂಡ ಆಗ್ತದೆ. ಹಾಗಾಗಿ ನಿಮ್ಮ ಸಹಕಾರ, ಈ ಒಂದು ನಿಮ್ಮ ಕಾಳಜಿ ಮತ್ತೆ ಬಹಳಷ್ಟು ಸಾವಿರ ಚಿಲ್ಲರೆ ಸಂಖ್ಯೆಯಲ್ಲಿ ನೀವು ಬಂದು ರಂಗೋಲಿ ಬಿಡಿಸಿಕ್ಕೆ ಸೇರಿರೋದೇ ಒಂದು ದೊಡ್ಡ ಸಾಧನೆ. ಯಾಕೆಂದ್ರೆ ಯಾವ್ಯಾವುದಕ್ಕೂ ಕಾರ್ಯಕ್ರಮಗಳಿಗೆ ಜನ ಬರೋದು ಕಷ್ಟ, ನೀವು ಒಗ್ಗಟ್ಟಿಗೆ ಸೇರೋದು ಕಷ್ಟ. ರಂಗೋಲಿ ಬಿಡುವಂಥ ಒಂದು ಸ್ಪರ್ಧೆಗೆ ಇವೆಲ್ಲ ಆಸಕ್ತಿಯಿಂದ ಸೇರೋದ್ರಲ್ಲ, ಅದು ಕೂಡ ಒಂದು ದೊಡ್ಡ ಸಾಧನೆ. ನಿಮ್ಮ ಆಸಕ್ತಿ ಇವೆಲ್ಲವೂ ಕೂಡ ಇದರಲ್ಲಿ ಕೂಡ್ಕೊಂಡಿದೆ ಅಂತ ಹೇಳ್ತಾ, ಇದೇ ರೀತಿ ನಿಮ್ಮೆಲ್ಲರ ಸಹಕಾರ, ನಿಮ್ಮ ಆಸಕ್ತಿ, ಉತ್ಸುಕತೆ ಎಲ್ಲವೂ ಕೂಡ ಈ ಒಂದು ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ಮುಂದಿನ ದಿನಗಳಲ್ಲಿ ಹೀಗೆ ಇರಲಿ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಇನ್ನೂ ಹಲವಾರು ಪ್ರಶಸ್ತಿಗಳೇನಾದ್ರು ಬಂದ್ರೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯ ತೀರ್ಪುಗಾರ ಆರ್ ಹರೀಶ್ ಮಾತನಾಡಿ, ಜಡ್ಜ್ ಆಗಿ ನಾನು ಬೇರೆ ಸ್ಟೇಟ್ಸ್ಗೆ ಹೋಗುತ್ತೀನಿ. ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಮ್ಮಿ, ಇಡೀ ಭಾರತದಲ್ಲಿ ನಿಮ್ಮ ಊರು ರಿಜಿಸ್ಟರ್ ಆಗಿದೆ, ಇತಿಹಾಸ ಕ್ರಿಯೇಟ್ ಆಗಿದೆ. ಈ ಕ್ಷಣ ಮತ್ತೆ ಬರಲ್ಲ ಎಂದರು. ಪಂಚಾಯಿತಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಇವತ್ತು ನಿಮ್ಮೂರು ರಿಜಿಸ್ಟರ್ ಆಗಿದೆ, ಇತಿಹಾಸ ಕ್ರಿಯೇಟ್ ಆಗಿದೆ, ಈ ಕ್ಷಣ ಮತ್ತೆ ಬರಲ್ಲ. ನಾನು ಈ ಕಡೆ ನಮ್ಮ ಶಾಸಕರಿಗೆ ಹೇಳ್ತಾ ಇದ್ದೆ, ಇವ್ರ ಟರ್ಮ್ ಅಲ್ಲಿ ಆಗಿರೋದು ಇತಿಹಾಸ. ಫ್ರಮ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಮ್ಯಾಕ್ಸಿಮಮ್ ರಂಗೋಲಿಸ್ ಡ್ರಾನ್ ಸೈಮಲ್ಟೇನಿಯಸ್ಲಿ ಟು ಮಾರ್ಕ್ ನ್ಯಾಷನಲ್ ಪಂಚಾಯಿತಿ ರಾಜ್ ಡೇ. The record for the maximum number of rangolis drawn simultaneously to mark National Panchayat Raj Day was set by Annuru Grama Panchayat, Mandya, Karnataka on April 27, 2025. A total of 1,544 volunteers from 3 villages, Arbujanalli, Anuru and Karakalli. ಮಂಡ್ಯ ಜಿಲ್ಲಾ ಸ್ತ್ರೀರೋಗ ಮತ್ತು ಪ್ರಸೂತಿ ವೈದ್ಯರುಗಳ ಸಂಘದ ಅಧ್ಯಕ್ಷ ಡಾಕ್ಟರ್ ಮನೋಹರ್, ಡಾಕ್ಟರ್ ಶಿಲ್ಪಾ, ಡಾಕ್ಟರ್ ಅರ್ಜುನ್ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶ್ವಿನಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಿನಿ ಆನಂದ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಎಸ್ ರಾಜೀವ್, ಮನ್ಮೂಲ್ ನಿರ್ದೇಶಕ ಹರೀಶ್ ಬಾಬು, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿ ಸಂದರ್ಶ, ತಾಲೂಕು ಪಂಚಾಯಿತಿ ಇಒ ರಾಮಲಿಂಗಯ್ಯ, ಉಪಾಧ್ಯಕ್ಷ ನಾಗರಾಜು, ಪಂಚಾಯಿತಿ ಕಾರ್ಯದರ್ಶಿ ರಾಮು, ಸಂಪನ್ಮೂಲ ವ್ಯಕ್ತಿಗಳಾದ ಲಿ ಕೃಷ್ಣ, ರವಿಕುಮಾರ್ ಸೇರಿದಂತೆ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನು ಗ್ರಾಮದ ಕೆಂಪೇಗೌಡರ ಅಭಿಮಾನಿ ಬಳಗ ಹಾಗೂ ಹೊಳಲು ಗ್ರಾಮಸ್ಥರಿಂದ ಇಂದು ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಿಸಲಾಯಿತು. ಗ್ರಾಮದ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಉದ್ಯಾನವನದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಆಚರಿಸಲಾಯಿತು. ನಾಡಪ್ರಭು ಕೆಂಪೇಗೌಡ ಅಭಿಮಾನಿ ಬಳಗದ ಸದಸ್ಯರಾದ ಎಚ್ಎನ್ ನವೀನ್ ಗೌಡ ಮಾತನಾಡುತ್ತಾ, ನಾಡಪ್ರಭು ಕೆಂಪೇಗೌಡರವರು ಬೆಂಗಳೂರಿನ ನಿರ್ಮಾತರು. ಪ್ರತಿಯೊಂದು ಜನಾಂಗಕ್ಕೂ ಒಂದೊಂದು ಪೇಟೆಯನ್ನು ಸೃಷ್ಟಿ ಮಾಡಿದಂತಹ ನಾಯಕರು.
ಬೆಂಗಳೂರಿನಲ್ಲೇ 64 ಪೇಟೆಗಳನ್ನು ಸೃಷ್ಟಿ ಮಾಡಿದರು ಹಾಗೂ 100 ಕೆರೆಗಳನ್ನು ನಿರ್ಮಿಸಿ ವ್ಯವಸಾಯಕ್ಕೆ ಹಾಗೂ ಕುಡಿಯುವ ನೀರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟಂತಹ ಮಹಾನ್ ವ್ಯಕ್ತಿ. ಆದ್ದರಿಂದ ಅವರ ಹೆಸರಲ್ಲಿ ಶಾಶ್ವತವಾಗಿ ಮನಸ್ಸಿನಲ್ಲಿ ಉಳಿಯುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೆ ಜನಪರ ಕಾರ್ಯಕ್ರಮಗಳನ್ನು ಮುಂದಿನ ವರ್ಷದಿಂದ ಮಾಡುತ್ತೇವೆ ಎಂದು ಹೇಳಿದರು. ಇಂದು ಒಳಲು ಗ್ರಾಮದಲ್ಲಿ ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನು ಎಲ್ಲ ಅಭಿಮಾನಿಗಳು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಇಂದು ನೆರವೇರಿಸ್ತಾ ಇದ್ದೀವಿ. ಈ ವಿಶ್ವ ಕಂಡಂಥ ನಾಡಪ್ರಭು ಕೆಂಪೇಗೌಡರು ಕೊಡುಗೆ ಅಪಾರ. ಬೆಂಗಳೂರು ನಿರ್ಮಾತೃ ಹಾಗೂ ಪ್ರತಿಯೊಂದು ಜನಾಂಗಕ್ಕೂ ಒಂದೊಂದು ಪೇಟೆಯನ್ನು ಸೃಷ್ಟಿ ಮಾಡಿದಂಥ ಕೆಂಪೇಗೌಡರು 64 ಪೇಟೆಗಳನ್ನು ಬೆಂಗಳೂರಲ್ಲಿ ಸೃಷ್ಟಿ ಮಾಡ್ತಾರೆ ಹಾಗೂ 100 ಕೆರೆಗೂ ಹೆಚ್ಚು ಕೆರೆಗಳನ್ನು ಸೃಷ್ಟಿ ಮಾಡಿ ವ್ಯವಸಾಯಕ್ಕೆ ಹಾಗೂ ಕುಡಿಯುವ ನೀರಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾರೆ ಕೆಂಪೇಗೌಡರು. ಹಾಗೂ ಈ ನಿಟ್ಟಿನಲ್ಲಿ ಅವ್ರ ಹೆಸರು ಉಳಿಸುವಂಗೆ ಈ ನಮ್ಮ ಗ್ರಾಮದಲ್ಲಿ ಮುಂದೊಂದು ದಿನ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಪಬ್ಲಿಕ್ ಸಾರ್ವಜನಿಕರಿಗೆ ಇನ್ನೂ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು. ಮಾಡಿದ ಆ ನಿಟ್ಟಿನಲ್ಲಿ ಎಲ್ಲರೂ ಮಾಡಲಿ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಿದಂತೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡರವರಿಗೆ 516ನೇ ಜನ್ಮೋತ್ಸವದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನ. ಈ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಎಚ್.ಬಿ. ತಮ್ಮಣ್ಣ, ಉಪಾಧ್ಯಕ್ಷರಾದ ರಾಮಕೃಷ್ಣ, ಸದಸ್ಯರಾದ ಎಚ್.ಡಿ. ಮೋಹನ್ ಕುಮಾರ್, ಶಿವಣ್ಣ, ಚೇತನ್, ಎಚ್.ಬಿ. ಶಿವಣ್ಣ, ಕೆ.ಪಿ. ಕುಮಾರ್, ಸೈಕಲ್ ಶಾಪ್ ವೆಂಕಟೇಶ್, ಗ್ರಾಮದ ಮುಖಂಡರಾದ ಎಚ್.ಸಿ. ಹರಿಪ್ರಸಾದ್, ಸೈಕಲ್ ಶಾಪ್ ಲಿಂಗಪ್ಪ, ಎಚ್.ಎಸ್. ಯೋಗೇಶ್ ಕುಮಾರ್, ಎಚ್.ಸಿ. ಶ್ರೀಧರ್, ಲಿಂಗರಾಜು, ಮಾದಯ್ಯ, ತಿಮ್ಮೇಗೌಡ, ಮಾತೃಶ್ರೀ ಶಂಕರ್, ರಾಮಕೃಷ್ಣ, ನಾಗರಾಜು ಹಾಗೂ ಇತರರು ಹಾಜರಿದ್ದರು. ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಆಯೋಜಿಸಿರುವ ಹಿನ್ನೆಲೆಯಲ್ಲಿ ಜೂನ್ 29ರಂದು ಭಾರತೀನಗರಕ್ಕೆ ಆಗಮಿಸಲಿದ್ದಾರೆಂದು ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ ತಿಳಿಸಿದರು. ಭಾರತೀನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಸ್ಥಳವನ್ನು ಪರಿಶೀಲಿಸಿ ನಂತರ ಮಾತನಾಡಿದ ಅವರು, ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ 58 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡು ಯುವ ಸದಸ್ಯರನ್ನು ನೋಂದಣಿ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದ್ದು, ಇದರ ಅಂಗವಾಗಿ ಜೂನ್ 29 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಮದ್ದೂರು ತಾಲೂಕಿಗೆ ಆಗಮಿಸುತ್ತಿದ್ದಾರೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ತಾಲೂಕಿನ ಗಡಿ ಭಾಗವಾದ ನಿಡಘಟ್ಟ ಗ್ರಾಮದಿಂದ ಅಪಾರ ಸಂಖ್ಯೆಯ ಪಕ್ಷದ ಯುವಕರು, ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಮದ್ದೂರು ಹಾಗೂ ಭಾರತೀನಗರದ ಮುಖ್ಯ ರಸ್ತೆಯ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಗುವುದು. ಬಳಿಕ ಭಾರತೀನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮಧ್ಯಾಹ್ನ 12 ಗಂಟೆಗೆ ಚಾಲನೆ ನೀಡಲಿದ್ದಾರೆ. ಈ ಸಭೆಗೆ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು. 29/6/2025 ಭಾನುವಾರದಂದು ಜಾತ್ಯತೀತ ಜನತಾದಳದ ಯುವ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮದ್ದೂರು ವಿಧಾನಸಭಾ ಕ್ಷೇತ್ರಕ್ಕೆ ಜನರೆಡೆಗೆ ಜನತಾದಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸುಮಾರು 4,000 to 5,000 ಜನ ಸೇರುವಂಥ ಸಂದರ್ಭ ಇದೆ. ಅದರಿಂದ ಇದೇ ಪ್ರಥಮ ಬಾರಿಗೆ ನಮ್ಮ ಪಕ್ಷದ ಪರವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇದರಲ್ಲಿ ಸದಸ್ಯರ ನೋಂದಣಿ ಮತ್ತು ಈ ಪಕ್ಷವನ್ನು ಹೇಗೆ ಬಲಪಡಿಸಬೇಕು ಅನ್ನೋದ್ರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಸ್ಥಳ ಹಿಂದೆ ನಾವು ನಮ್ಮ ಆಲ್ಮನಹಳ್ಳಿ JM ಕನ್ವೆನ್ಷನ್ ಹಾಲ್ನಲ್ಲಿ ಮಾಡಬೇಕು ಅಂತಿದ್ವಿ. ಆದರೆ ಸ್ಥಳ ಅಭಾವ ಆಗುವುದರಿಂದ ಇವತ್ತಿನ ದಿವಸ ಸರ್ಕಾರಿ ಕಾಲೇಜ್ ಆವರಣಕ್ಕೆ ಇದನ್ನು ಬದಲಾವಣೆ ಮಾಡಿದ್ವಿ. ಭಾನುವಾರ ರಜೆ ಇದೆ, ಶಾಲೆಗೂ ಯಾವುದೂ ತೊಂದರೆ ಆಗೋದಿಲ್ಲ, ಅದರಿಂದ ಇಲ್ಲೇ ಮಾಡ್ತಾಯಿದ್ವಿ. ಅದರಿಂದ ದಯಮಾಡಿ ಎಲ್ಲರೂ ಕೂಡ ಅವತ್ತಿನ ದಿವಸ ಬೆಳಗ್ಗೆ 10 ಗಂಟೆಗೆ ನಿಡಘಟ್ಟಕ್ಕೆ ಬರ್ತಾರೆ. 10 ಗಂಟೆಯಿಂದ 12 ಗಂಟೆಗೆ ಇಲ್ಲಿ ಕಾಲೇಜ್ ಆವರಣಕ್ಕೆ ಬಂದು ಇಲ್ಲಿ 2 ಗಂಟೆವರೆಗೂ ಇದ್ದು 2 ಗಂಟೆ ಮೇಲೆ ಮಂಡ್ಯ ನಗರಕ್ಕೆ ಹೋಗ್ತಾರೆ, ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ. ಇದೇ ವೇಳೆ ಜೆಡಿಎಸ್ ತಾಲೂಕು ಘಟಕದ ಕಾರ್ಯಾಧ್ಯಕ್ಷ ಮಾದನಾಯಕನಹಳ್ಳಿ ರಾಜಣ್ಣ, ಮುಖಂಡರಾದ ಅಂಕನಾಥಪುರ ಬಿಳಿಯಪ್ಪ, ಕೆ.ಟಿ. ರಾಜಣ್ಣ, ಕುರುಬರದೊಡ್ಡಿ ಪ್ರವೀಣ್, ಕೆ.ಟಿ. ಸುರೇಶ್, ಕೆ.ಎಂ. ದೊಡ್ಡಿ ವೆಂಕಟೇಶ್, ಅಣ್ಣೂರ್ ಯೋಗೇಂದ್ರ, ವಿನು,
ಆಲಭುಜನಹಳ್ಳಿ ಬೋರೇಗೌಡ, ಬೊಪ್ಪಸಮುದ್ರದ ಗೌರೀಶ, ಬೊಮ್ಮನಹಳ್ಳಿ ಶ್ರೀನಿವಾಸ್, ಜಗದೀಶ್ ಸೇರಿದಂತೆ ಹಲವರಿದ್ದರು. ಭಾರತೀನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಮೂಲಭೂತ ಸೌಕರ್ಯಗಳು ಇಲ್ಲದೆ ಅಧಿಕಾರಿಗಳಿಗೆ ಛೀಮಾರಿ ಹಾಕುತ್ತಿದ್ದಾರೆ. ನಮಗೆ ಬಸ್ ಸ್ಟ್ಯಾಂಡ್ ಬೇಡವೇ ಬೇಡ, ಮೊದಲು ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಹೇಗೆ ಬಸ್ಸು ಹತ್ತುತ್ತಿದ್ದೆವೋ ಅದೇ ತರಹ ಹೋಗುತ್ತೇವೆ. ಕಳೆದ 2 ತಿಂಗಳಿನಿಂದ ಬಾತ್ರೂಮ್ಗೆ ಬೀಗ ಹಾಕಿದ್ದಾರೆ. ಹೆಣ್ಣು ಮಕ್ಕಳು ಮತ್ತು ವಯಸ್ಸಾದವರು ಏನು ಮಾಡುವುದು? ಅಧಿಕಾರಿಗಳಿಗೆ ಎಷ್ಟೋ ಸಾರಿ ಹೇಳಿದ್ದೇವೆ, ಆದರೂ ಗಮನಕ್ಕೆ ತಗೊಂಡಿಲ್ಲ. ಸಂಜೆ 5 ಗಂಟೆ ಆದ ಮೇಲೆ ಒಂದು ಬಸ್ಸು ಒಳಗಡೆ ಬರಲ್ಲ. ಪ್ರಯಾಣಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತಗೊಂಡು ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡಿ ಎಂದು ಹೇಳಿದರು. ನಮ್ಗೆ ಈಗ ಬಾತ್ರೂಮ್ಗೆ ಹೋಗಕ್ಕೆ ನಾವು ವಯಸ್ಸಾದವರು ನಾವು ಎಲ್ಗೋಗ್ಮ ಈಗ ಬೀಗ ಹಾಕೊಂಡವ್ರೆಲ್ಲ ಬಸ್ ಸ್ಟಾಪ್ ಅಲ್ಲಿ ಈಗ ನಾವು ಎಲ್ಗೋಗ್ಮ ಅರ್ಜೆಂಟ್ ಆದ್ರೆ ನಮ್ಮ ವಯಸ್ಸಾದವರು ಎಲ್ಗೋಗ್ಮಪ್ಪ ಬೀಗ ಹಾಕೊಂಡವ್ರೆಲ್ಲ ನಮ್ಗೆ ಇಷ್ಟಕ್ಕ ನಮ್ಮ ವಯಸ್ಸಿಗೆ ಇಲ್ದೇ ಇದ್ಮೇಲೆ ನಮ್ಗೆ ನಿನ್ನೆ ಹತ್ತಿಗೆ ನಾವು ಸ್ಟ್ರೈಕ್ ಮಾಡ್ತೀವಿ. ನಾವು ಇಲ್ಲಿ ಇದು ಮಾಡೋದಿಲ್ಲ, ನಾವೇ ಮನಿಕತ್ತೀವಿ, ಸ್ಟ್ರೈಕ್ ಮಾಡ್ತೀವಿ. ಇಲ್ಲಿಗ ನಮಗೆ ಅರ್ಜೆಂಟು ನಮ್ಗೆ ಹೋಗಕ್ಕೆ ಆಗೋದಿಲ್ಲ. ಈಗ ನಮ್ಮ ಎಲ್ಗೋಗ್ಮ ಹುಡುಗರೆಲ್ಲ ಬಂದು ಕಾಲದ ಹುಡುಗರೆಲ್ಲ ಬಂದು ನಿಂತವ್ರೆ. ಈಗ ಎಲ್ಗೋದಾರಪ್ಪ ಕಾಲದ ಹುಡುಗರು ಈಗ ಮನ್ಗ ಚಾಪ ತಂದು ಮನಿಕೋ ಅಂತ ಮಕ್ಕಳವು. ಈಗ ನಾವು ವಯಸ್ಸಾದವ್ರ ಮನಿಕಬೇಕಾಯ್ತ ಬಂದು ಈಗ ಎಲ್ಗೋಗ್ಮ ನಾವು ಎಲ್ಲ ಹತ್ತಾಗಿತ್ತ ಹೋಗ್ತಾರ ಹುಡುಗರು ಇರ್ತಾವು. ಕಾಲದ ಹುಡುಗರು ಹೆಣ್ಮಕ್ಳು 100 ಜನ ಐಕ ಬಂದವಲ್ಲ. ಇನ್ನು ಎಲ್ಗೋಮ್ಮ ನಮಗೆ ಇದು ಸೌಖ್ಯ ಇಲ್ಲ. ಇನ್ನು ಎಲ್ಗೋಮ್ಮ ಹೇಳ್ರಿ, ಅದಕ್ಕಾಕ್ರಿ ಓಟ ಇದಕ್ಕಾಕ್ರಿ ಅಂತ ಬರ್ತಿದ್ದೇವೆ. ಈಗ ನಮ್ಮ ವಯಸ್ಸಾದವ್ರು ಎಲ್ಗೋಮ್ಮ ನಾವು ನಮಗೆ ಬಾತ್ರೂಮ್ ಆಗಲಿ ಏನೇ ಆಗಲಿ ಶೌಚಾಲಯಗಳಿಲ್ಲ. ಹಾಗಾಗಿ ನಮಗೆ ದೊಡ್ಡ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ನಾವು ಇಷ್ಟು ದಿನ ಹೆಂಗೆ ಮೇನ್ ರೋಡಲ್ಲಿ ಬಸ್ ಹತ್ಕೊಂಡು ಹೋಗ್ತಿದ್ದು ಹಂಗೆ ಹೋಗ್ತೀವಿ. ಇಲ್ಲ ನಮ್ಗೆ ಅವಶ್ಯಕತೆನೇ ಇಲ್ಲ, ಬಸ್ ಸ್ಟ್ಯಾಂಡ್ ಮುಚ್ಚಾಕಿ. ಯಾಕೆ ಪ್ರಾಬ್ಲಮ್ ಕೇಳ್ಕೊತಾ ಇದ್ದೀವಿ ಅಂತಂದರೆ ಬಾತ್ರೂಮ್ ಗೇಟಾಗಿ 2 ತಿಂಗಳಾಯಿತು. ಏನಕ್ಕೆ ಅಂದರೆ ಮೇಲಧಿಕಾರಿಗಳಿಗೆ ಎಲ್ಲರಿಗೂ ಫೋನ್ ಮಾಡ್ದೋ, ಬಟ್ TCಗೂ ಇನ್ಫಾರ್ಮ್ ಮಾಡ್ದೋ, ಅವರು ರೆಸ್ಪಾನ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಗಂಡು ಮಕ್ಕಳು ಎಲ್ಲಿ ಬೇಕಾದ್ರೂ ನಿಂತು ರಿಸರ್ಚ್ ಮಾಡ್ಬೋದು, ಹೆಣ್ಮಕ್ಳು ಎಲ್ಲಿ ಮಾಡ್ತಾರೆ. ನಿಮ್ಮ ಮನೇಲಿ ಅಕ್ಕ ತಂಗಿಯರು ಯಾರು ಇದ್ದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ನಿಮಗೆ. ಬಟ್ ನಾವು ನಮ್ಮ ಹಿಂಸೆಗಳನ್ನ ನಾವು ಹೇಳ್ಕೊತಿದ್ದೀವಿ. ಯಾಕೆಂದರೆ ಯಾರು ನಮ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಈಗಾದರೂ ಬಂದು ರಿಪೇರಿ ಮಾಡಿಸ್ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಕೇಳ್ಕೊತಾ ಇದ್ದೀವಿ. ಹಾಗಾಗಿ ಆಮೇಲೆ ಬಸ್ ಸ್ಟ್ಯಾಂಡ್ 5 ಗಂಟೆ ಆಮೇಲೆ ಬಸ್ಗಳು ಕೂಡ ಬರೋದಿಲ್ಲ. ನಾವು ಎಲ್ಲಿ ಬಸ್ ಹತ್ತಬೇಕು, ಇಲ್ಲೋಗಿ ಬಸ್ ಸ್ಟ್ಯಾಂಡಲ್ಲಿ ಹತ್ತಿರಿ ಅಂದರೆ ಮೇನ್ ರೋಡ್ ಹೋಗಿ ಬಸ್ ಬರ್ತಾರೆ ಅಂತಾರೆ. ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಬೇಡ ನಮಗೆ, ಬಸ್ ಸ್ಟ್ಯಾಂಡ್ ಮುಚ್ಚಾಕಿ. ನಾವು ಇಷ್ಟ ಕೇಳ್ಕೊತಾ ಇರೋದು, ದಯವಿಟ್ಟು ಬೇಗ ಬಂದು ಆದಷ್ಟು ಬಾತ್ರೂಮ್ ರೆಡಿ ಮಾಡೋಕ್ಕಾಯ್ತದೆ ಅಂದರೆ ಮಾಡಿ, ಇಲ್ಲ ಅಂದರೆ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಬೇಡ. ಇನ್ನು ಕಾಲೇಜ್ ಹುಡುಗರಿಗೆಲ್ಲ ಪ್ರಾಬ್ಲಮ್ ಆಗೈತೆ, ಅವ್ರನ್ನೂ ಕೇಳಿ. ಸಾಯಂಕಾಲ ಆದರೆ ಬಸ್ ಬರೋದಿಲ್ಲ, ಅಕ್ಕ ಎಲ್ಲಿ ಹೋಗ್ಬೇಕು ಅಂತ ಕೇಳ್ತಾರೆ. ನಮ್ಗೆ ಏನು ಹೇಳೋದು, ಬಾತ್ರೂಮ್ ಬೀಗ ಹಾಕೋರೆ, ಬಂದು ಬೇಕಾದ್ರೆ ನೋಡಿ ನಮಗೆ ಬಾತ್ರೂಮ್ ಆದಷ್ಟು ಬೇಗ ರೆಡಿ ಮಾಡಿಸ್ಕೊಡಿ. ಇಲ್ಲ ಅಂದರೆ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇಲ್ಲ, ಬಸ್ ಸ್ಟ್ಯಾಂಡ್ ಮುಚ್ಚಾಕಿ ನಾವು ಮೇನ್ ರೋಡಲ್ಲೇ ಬಸ್ ಹಾಕಿ. 2 ತಿಂಗಳಾಯ್ತು ಬಾತ್ರೂಮ್ ಗೇಟಾಗಿ. ಇಲ್ಲಿ ಬಾತ್ರೂಮ್ ಗೇಟಾಗಿ 2 ತಿಂಗಳಾಯ್ತು, ನೀರು ಬಂದೇ ಇಲ್ಲ. ಇಲ್ಲಿ ಯಾರು ಬಂದು ಕೇಳಿದ್ರೆ TC ಆಗಲಿ ಯಾರೇ ಆಗಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಮೇಲಧಿಕಾರಿಗೆ ಫೋನ್ ಮಾಡೋದು, ಅವರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ವಿದ್ಯಾರ್ಥಿ ನಾನು 2 ತಿಂಗಳಿಂದ ಶೌಚಾಲಯ ಬಾಗಿಲು ಹಾಕೊಂಡಿದ್ದಾರೆ. ಏಂತಿಗೆ ಅಂತ ಕೇಳಿದ್ರೆ ನೀರು ವ್ಯವಸ್ಥೆ ಇಲ್ಲ, ಮೋಟ್ರ್ ಹಾಳಾಗೈತೆ ಅಂತ ಹೇಳ್ತಾರೆ. ಹುಡುಗರಾದ್ರೆ ಎಲ್ಲಾದರೂ ಹೋಗ್ತಾರೆ, ಹುಡುಗಿರು ಏನು ಮಾಡ್ತಾರೆ, ಹುಡುಗಿರಿಗೂ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ಬೇಕು. ನಮ್ಮಿಂದಾಗಿ ಯಾರಿಗೇ ಆದ್ರೂ ಹೆಲ್ಪ್ ಮಾಡಬೇಕಿದ್ವಿ. ಶೌಚಾಲಯ ಓಪನ್ ಮಾಡ್ತಿದೆ 2 ತಿಂಗಳಿಂದ. ಯಾಕೆ ಅಂತ ಕೇಳಿದ್ರೆ ಮೋಟ್ರ್ ಕೆಟ್ಟೋಗೈತೆ. ಅಧಿಕಾರಿಗಳಾದ TC ನಾಗರತ್ನರವರು ಉಡಾಫೆಯಾಗಿ ಮಾತನಾಡುತ್ತಾರೆ. ಶೌಚಾಲಯಕ್ಕೆ ಯಾಕೆ ಬೀಗ ಹಾಕಿದ್ದೀರಾ ಅಂದರೆ ಪೈಪ್ ಹೊಡೆದು ಹೋಗಿದೆ ಅದಕ್ಕೆ ಅಂತ ಹೇಳುತ್ತಾರೆ. ಇಷ್ಟು ದಿನವಾದರೂ ಏಕೆ ರೆಡಿ ಮಾಡಿಸಿಲ್ಲ ಅಂದರೆ ದೊಡ್ಡವರ ಗಮನಕ್ಕೆ ತೆಗೆದುಕೊಂಡು ಹೋಗಿದ್ದೇವೆ ಎಂದು ಹೇಳುತ್ತಾರೆ. ನಾವು 4 ಸರಿ ಮತ್ತೆ ಬಂದು ಹುಡುಕಿಯವರು ಕಟ್ ಮಾಡ್ತಾನೆ. ಈಗ ಅವ್ರಿಗೆ ಈಗ ಸಾರ್ವಜನಿಕರಿಗೆ ಸ್ಟೂಡೆಂಟ್ಗೆ ಎಲ್ಲ ಸಮಸ್ಯೆ ಆಗ್ತಾ ಇತ್ತಲ್ಲ, ಅವ್ರು ಹೇಳ್ತಾವ್ರೆ 2 ತಿಂಗಳಿಂದಲೂ ಬಾಕ್ಲಾಕವ್ರೆ. ಇಲ್ಲಿ 2 ತಿಂಗಳಿಂದಲೂ ನಮಗೆ ಯಾವುದೇ ಆದಂಥ ಒಂದು ಸೌಕರ್ಯ ಇಲ್ಲ ಅಂತ ಹೇಳ್ತಾವ್ರೆ. 15 ದಿನ ಆಯ್ತು. ಈಗ ಅವ್ರು 2 ತಿಂಗಳಾಗೈತೆ ಅಂತ ಹೇಳ್ತಾವ್ರಲ್ಲ, ಫಸ್ಟ್ ರೆಡಿ ಮಾಡ್ಬೋದು. ಈಗ ಹಿಂಗೆ ಬೀಗ ಹಾಕೊಂಡ್ರೆ ನಿಮ್ಮ ಒಂದು ಇದಾಗಿ ಯಾವ ಥರ ಮಾಡಿ ಸಾರ್ವಜನಿಕರಿಗೆ ಯಾವ ಥರ ನೀವು ಇದು ಮಾಡ್ತೀರಾ ಇದು ಸಮಸ್ಯೆಗಳಾದ್ರೆ? ಮೇಡಮ್ ನಾನು ಗಮನ ತಗೊಂಡೋಗಿದ್ದೀನಿ ಸರ್. ದೊಡ್ಡ ಗಮನ ತಗೊಂಡೋಗಿದ್ದೀರಾ? ರಿಪೋರ್ಟ್ ಎಲ್ಲ ಕೊಟ್ಟಿದ್ದೀನಿ. ಕಾವೇರಿ ವನ್ಯಜೀವಿ ವಿಭಾಗ ಹಾಗೂ ಭೀಮೇಶ್ವರಿ ಪ್ರಕೃತಿ ಧಾಮ ಇಲ್ಲಿ ಕಾರ್ಯನಿರ್ವಹಿಸುವ ಸುಮಾರು 80ಕ್ಕೂ ಹೆಚ್ಚು ಜನಗಳಿಗೆ ಹಲಗೂರು ಲಯನ್ಸ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ NK ಕುಮಾರ್ ರವರು ಮಾತನಾಡಿ, ನಮ್ಮ ಹಲಗೂರು ಲಯನ್ಸ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು, ತಮ್ಮ ಜೀವವನ್ನು ಲೆಕ್ಕಿಸದೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ವಾಚರ್ ಹಾಗೂ ಗಾರ್ಡ್ ಇವರಿಗೆ ಅಲ್ಲದೆ ಭೀಮೇಶ್ವರಿ ಜಂಗಲ್ ಲಾರ್ಡ್ ಇವರಿಗೆ ಕಣ್ಣು, ECG, ರಕ್ತದೊತ್ತಡ, BP ಆರೋಗ್ಯ ತಪಾಸಣೆ ನಡೆಸಿದ್ದು ಯಶಸ್ವಿಯಾಗಿ ಜರುಗಿದೆ. ನನ್ನ ಅಧ್ಯಕ್ಷತೆಯಲ್ಲಿ ಸಹಕರಿಸಿದ ಎಲ್ಲಾ ಲಯನ್ಸ್ ಸ್ನೇಹಿತರಿಗೆ
ಅರಣ್ಯ ಇಲಾಖೆ ಹಾಗೂ ಜಂಗಲ್ ಲಾಡ್ಜ್ ಮ್ಯಾನೇಜರ್ ಅವರಿಗೆ ನಮ್ಮ ಧನ್ಯವಾದಗಳು ಎಂದು ತಿಳಿಸಿದರು. ನಾವು ಈ ಜಂಗಲ್ ಲಾಡ್ಜ್ ಫಿಶಿಂಗ್ ಕ್ಯಾಂಪ್ನಲ್ಲಿ ಸಿಬ್ಬಂದಿಯವರಿಗೆ ಆರೋಗ್ಯ ತಪಾಸಣೆ ಕೂಡ ಮಾಡ್ತಾಯಿದ್ದೀವಿ. ಅರಣ್ಯ ಅಧಿಕಾರಿ ಮತ್ತು ಅರಣ್ಯ ಸಿಬ್ಬಂದಿಯವರು ಕೂಡ ಇಲ್ಲಿ ಒಂದು 80 ಜನಕ್ಕೆ ಹೆಚ್ಚು ಶಿಬಿರವನ್ನು ಹಮ್ಮಿಕೊಂಡಿದ್ವಿ. BP ಶುಗರ್ ಚೆಕ್ ಮಾಡುವಂಥದ್ದು ಮತ್ತು ECG ಮತ್ತು ಕಣ್ಣಿನ ಚಿಕಿತ್ಸೆ ಇವನ್ನು ಕಾರ್ಯಕ್ರಮ ಉಚಿತವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅನೇಕ ಕಾರ್ಯಕ್ರಮಗಳ ಲಯನ್ಸ್ ಕ್ಲಬ್ ಹಲವು ಲಯನ್ಸ್ ಕ್ಲಬ್ ಕಡೆಯಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಹಾಗೆ ನಮಗೆ ನಮ್ಮ ಲಯನ್ಸ್ ಸದಸ್ಯರು ಮತ್ತು ನಮ್ಮ ಎಲ್ಲ ಉಚಿತವಾಗಿ ಮೆಡಿಷನ್ನ ಅವರು ಕೊಡುವಂಥದ್ದು ಮತ್ತು ಎಲ್ಲರೂ ಕೂಡ ನಮ್ಮ ಲಯನ್ಸ್ ಸಿಬ್ಬಂದಿ ಸೇರಿ ಈ ಒಂದು ಕಾರ್ಯಕ್ರಮನ ನಿರಂತರವಾಗಿ ನಡೆಸ್ತಾ ಇದ್ದೀವಿ. ಪಟ್ಟಣ ಮಟ್ಟಕ್ಕೆ ಬರೋಕ್ಕಾಗಲ್ಲ, ಈಗ ಬೇಸಿಗೆ ಇರ್ತು ಅವಾಗ ಬರೋಕ್ಕಾಗ್ತಲ್ಲ. ಈಗ ಮಳೆ ಬಿದ್ದರಿಂದ ಅವ್ರು ಇಲ್ಲೇ ಇದ್ದಾರೆ. ಅವ್ರಿಗೆ ಕ್ಯಾಂಪನ್ನು ಇಲ್ಲೇ ಮಾಡಬೇಕು ಅಂತೇಳಿ ನಾವು ಇಲ್ಲಿಗೆ ಬಂದು ಅವ್ರಿಗೆ ಆರೋಗ್ಯ ತಪಾಸಣೆಯನ್ನು ನಾವು ಸಿಬ್ಬಂದಿಯವರು ಕರ್ಕೊಬಂದು ಇಲ್ಲೇ ಮಾಡಿಸ್ತಾ ಇದ್ದೀವಿ. BP ಶುಗರು ಮತ್ತು ECG ಹೈ ಕಣ್ಣು ಚೆಕಪ್ ಮಾಡುವಂಥದ್ದು ಎಲ್ಲ ಕೂಡ ಮಾಡಿ ಉಚಿತವಾಗಿ ಔಷಧಿನೂ ಕೂಡ ಇಲ್ಲ ನಾವು ಬಂದು ಅವ್ರಿಗೆ ಕೊಡ್ತಾ ಇದ್ದೀವಿ. ಜಂಗಲ್ ಲಾಡ್ಜ್ ಮ್ಯಾನೇಜರ್ ರಾಧಾ ಲೋಕೇಶ್ ಅವರು ಮಾತನಾಡಿ, ಹಲಗೂರು ಲಯನ್ಸ್ ಕ್ಲಬ್ ಹೆಸರು ಕೇಳಿದ್ದೇ ಅವರು ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರು. ಈ ದಿನ ನಮ್ಮ ಜಂಗಲ್ ನಾಡಿನಲ್ಲಿ ಎಲ್ಲರಿಗೂ ಉಚಿತ ತಪಾಸಣೆ ನಡೆಸಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು ಎಂದರು. ಉಚಿತವಾಗಿ ಅವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ BP, ಒಂದು ರಕ್ತ ಪರೀಕ್ಷೆ ಇರ್ಬೋದು, ECG ಇರ್ಬೋದು, ಎಲ್ಲ ಬಂದು ಅವರು ನೇತೃತ್ವ ವಹಿಸ್ಕೊಂಡು ನಮ್ಮೆಲ್ಲ ಸಿಬ್ಬಂದಿಗಳಿಗೋಸ್ಕರ ಒಂದು ಮುಂಜಾಗ್ರತೆ ಕ್ರಮವಾಗಿ ಬಂದು ಮಾಡಿದರೆ ನಮಗೆ ತುಂಬ ಖುಷಿಯಾಗುತ್ತೆ. ಇದೇ ಥರ ನಮಗೆ ಗೊತ್ತಿರೋಂಗೆ ಲಯನ್ಸ್ ಕ್ಲಬ್ ಅವರು ಈ ಥರ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಗೊತ್ತಿದ್ದು ಇವತ್ತು ನಾವು ಕಣ್ಣಾರ ನೋಡಿ ತುಂಬ ಖುಷಿ ಆಯಿತು, ಸಂತೋಷ ಆಯಿತು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ BL ಮಾದೇಗೌಡ, K ಶಿವರಾಜು, ಡಾಕ್ಟರ್ ನಾಗೇಶ್, ಡಾಕ್ಟರ್ ಶಂಸುದ್ದೀನ್, ಡಾಕ್ಟರ್ ಸಿದ್ದರಾಜು, AS ದೇವರಾಜು, ಭಾಸ್ಕರ್, ಮಹೇಶ್, ಪ್ರವೀಣ್, ಗುಣೀಶ್ ಹಾಜರಿದ್ದರು.